ಮುಂದೆ ನಾವು ಬರ್ತಾ ಎಂತ ಅಸಂಬದ್ಧ ಮಾತಾಡ್ತೀವಿ. ಆ ಉತ್ಸಾಹದಲ್ಲಿ ವಾಯುವೇಗವನ್ನು ಮೀರಿ ಬಂದವರು ನಾವು. ನಿಜ ನಿಜ. ಅಕ್ಕನ ಓಲಗ ಚಾವಡಿಯನ್ನು ಬಂದು ಸೇರಿದ ಹಾಗಾಯಿತು. ನಿಜ. ಓ ಕಣ್ಣು ತುಂಬುತ್ತದೆ. ಹೌದಪ್ಪ. ಎಷ್ಟು ದೂರ ದೃಷ್ಟಿಯನ್ನು ಹಾಯಿಸಿ ನಾವು ಕಾಣ್ತೇವೋ. ಎಲ್ಲಿ ನೋಡ್ಬೇಕು ಎಲ್ಲಿ ಬಿಡ್ಬೇಕು, ಯಾರನ್ನು ನೋಡ್ಬೇಕು ಎಷ್ಟು ನೋಡ್ಬೇಕು ಏನು ಗೊತ್ತಾಗುದಿಲ್ಲ. ತುಂಬಿದ ಸಭೆ, ತುಂಬಿದ ಸಭೆ, ನೆರೆದ ಸಭೆ, ಸಭೆಯಲ್ಲಿ ನೆರೆದವರಿದ್ದಾರೆ. ಎಂತದ ಎಟ್ಟು ಬೀಳುತ್ತದೆ ನಿನಗೆ? ಎಂತದ್ದು? ನೆರೆದ ಸಭೆ, ತುಂಬಿದ ಸಭೆ ಇದು. ನಾನು ಹೇಳಿದ್ದು ಹಾಗೆ. ನಮಗೆ ಉಪದ್ರ ಕೊಡುವ ಸಣ್ಣ ಮಕ್ಕಳು ಇಲ್ಲ, ತೊಂದರೆ ಕೊಡುವ ಹಳೆ ಮುದುಕರು ಇಲ್ಲ, ಎಲ್ಲ ಮಧ್ಯ ವಯಸ್ಸಿನವರು ಒಂದೇ. ಅದರಲ್ಲಿ ಇದ್ದದ್ದೆಲ್ಲ ಹೆಣ್ಣು ಮಕ್ಕಳೇ. ಬಿಡು, ಅವರೆಲ್ಲ ನಮ್ಮನ್ನು ನೋಡ್ತಾ ಇದ್ದಾರೆ. ಹಾಗಂತ ಅವರನ್ನೆಲ್ಲ ನಾವು ನೋಡುವವರೇನು? ನಾವೆಲ್ಲ ಅವ್ರನ್ನ ನೋಡೋರಲ್ಲ. ನಾವು ಎಲ್ಲಿ ನೋಡ್ಬೇಕು, ಯಾರನ್ನು ನೋಡ್ಬೇಕು ಅವರನ್ನು. ಈ ಸಭೆಯ ಕೇಂದ್ರ ಬಿಂದು ಯಾರು ಹೇಳು? ನನ್ನ ಅಕ್ಕ. ನಿಜ. ಅಕ್ಕ ಎಲ್ಲಿದ್ದಾಳಂತ ನೋಡ್ಬೇಕಲ್ಲ. ಅಕ್ಕ ಎಲ್ಲಿರ್ಬಹುದು? ನೀ ಎಂತದಲ್ಲ ಅಕ್ಕನನ್ನು ಹುಡುಕುವುದ ನೀನು? ಅಂದ್ರೆ ಅಕ್ಕ ಅಂತ ಹೇಳಿದ್ರೆ ಇಷ್ಟು ಸಣ್ಣ ವಸ್ತು ಅದು. ನಿನ್ನ ಅಕ್ಕ ಕಸ ಕಡ್ಡಿ ಅಂತ ನಾನು ಹುಡುಕಿದ್ದಲ್ಲ. ಮತ್ತಿನ್ನೇನು? ನಿನ್ನ ಅಕ್ಕ ಯಾರು? ಯಾರು? ಈ ನಾಡಿನ ಮಹಾರಾಣಿ. ಹೂವಿನ ಹಾಸಿಗೆ ಮೇಲೆ ನಡೆದಾಡುವವಳು. ಈ ಹೂವಿನ ಹಾಸಿಗೆಯಲ್ಲಿ ಹೆಜ್ಜೆಯ ಗುರುತು ಈ ಕಡೆ ಹೋಗಿದ್ಯಾ, ಈ ಕಡೆ ಬಂದಿದ್ಯಾ, ಅದನ್ನು ಗುರುತಿಸಿದ್ದಂತೆ. ತರುಣಿಯರ ಸಮೂಹದ ಮಧ್ಯದಲ್ಲಿ ರಾಜ ಟಿವಿಯಲ್ಲಿ ಕುಳಿತಂತಹ ಹೌದು ನಮ್ಮ ಅಕ್ಕ. ಎಂತ ಟಿವಿ ನೋಡ. ಯಾವ ಟಿವಿ? ನಿಮ್ಮ ಅಕ್ಕನ ಟಿವಿ. ರಾಜಗಾಂಭೀರ್ಯ. ಅದೇ ಬಣ್ಣ ಬಣ್ಣದ ಟಿವಿ. ಅದೇ ನಾನು ಹೇಳಿದ್ದು. ಹೋಗಿ ನಮಸ್ಕಾರ ಮಾಡಬೇಕಾದದ್ದು ತಮ್ಮನಾಗಿ ನನ್ನ ಕರ್ತವ್ಯವೇ. ಹೌದು ತಾನೆ? ಅಂತ ಮಾತಾಡ್ತೀನಿ. ಯಾಕೆ? ಬಾ ಎತ್ತಿದ್ರೆ ಛಲದೇ ಕಬೀರ, ಮಹಾಮಲ್ಲ, ಕೀಚಕ, ತ್ವರ್ಥ ವೀರ ಏನಿನ್ನು ಅನುಮಾನ ಉಂಟ ನಿನಗೆ ಅಂತ ಹೇಳುವ ನೀನು ಹೋಗಿ ಹೋಗಿ ಒಂದು ಹೆಣ್ಣಿನ ಕಾಲಿ ನಮಸ್ಕಾರ ಮಾಡುವುದ? ಯಾವಿದೆಯ? ಊರಿಗೆ ಅರಸನಾದರೂ ತಾಯಿಗೆ ಮಗ, ತಂದೆಗೆ ತಂದನೆ, ಅಕ್ಕನಿಗೆ ತಮ್ಮನೇ. ಹೌದು ತಾನೆ? ಓ ಆಮೇಲೆ ಅಕ್ಕ ಎನ್ನುವ ಅಭಿಮಾನ ಗೌರವ ಯಾವತ್ತೂ ನಮಗುಂಟೇ ಉಂಟು. ಹಾಗಾಗಿ ಗೌರವ ಪೂರ್ವಕವಾದಂತಹ ವಂದನೆ. ನಮಸ್ಕಾರ ಪೂರ್ವಕವಾಗಿ ಗೌರವ. ಹೋಗಿ ನಮಸ್ಕರಿಸೋಣ.
ಇಲ್ಲ ನನಗೆ ಗೊತ್ತಾಗಲಿಲ್ಲ. ಹಾ, ಸಂತೋಷವಾಯ್ತು. ಇಬ್ಬರಿಗೂ ಮಂಗಳವಾಗಲಿ ಹೇಳಿ. ಆಗಲಿ. ಏನಮ್ಮ? ಏನ